ಗೋಲ್ಡ್ ಸುರೇಶ್ ಅವ್ರು ಅಂದಿದ ತಕ್ಷಣ ನಮಗೆ ಥಟ್ ಅಂತ ನೆನಪಾಗೋದು ನೀವು ಹಾಕ್ಕೊಳ್ಳುವಂತಹ ಗೋಲ್ಡು. ಬಟ್ ಯಾಕೋ ಈ ಗೋಲ್ಡೇ ಕಮ್ಮಿ ಆಗೋಗಿದೆ. ರೀಸನ್ ಹೇಳಿದ್ದೀರಾ, ಆದರೂ ಕೂಡ ಮತ್ತೆ ಹೇಳಿ. ಅಂದರೆ ಕಿಚ್ಚ ಸುದೀಪ್ ಅವರ ಮಾತುಗಳನ್ನು ಗೋಲ್ಡ್ ಸುರೇಶ್ ಅವರು ಅಷ್ಟೊಂದು ಆಳವಾಗಿ ತೆಗೆದುಕೊಂಡ್ಬಿಟ್ರಾ, ಇಷ್ಟೊಂದು ಬದಲಾವಣೆ ಆಗೋದಕ್ಕೆ ಕಾರಣ ಆಯ್ತಾ ಅನ್ನೋದು ಇನ್ನೂ ಕೆಲವರಲ್ಲಿ ಪ್ರಶ್ನೆ ಇದೆ. ಯಾಕಂದರೆ ಗೋಲ್ಡ್ ಸುರೇಶ್ ಅಂದ ತಕ್ಷಣ ನಿಮ್ಮನ್ನು ನೋಡುವ ರೀತಿಯೇ ಜನಕ್ಕೆ ಈಗಿರ್ತಾರೆ ಅಂತ. ಬಟ್ ಈಗ ಸಡನ್ ಚೇಂಜಸ್ ಹೇಗೆ ತೆಗೆದುಕೊಳ್ಬೇಕು ಅಂತ. ಮೇಡಮ್, ನಾನು ಬಿಗ್ ಬಾಸ್ ಮನೆಗೆ ಹೋಗಬೇಕಾದ್ರೆ ತುಂಬ ಆ್ಯಟಿಟ್ಯೂಡ್ ಯುಗದಲ್ಲಿ ಹೋದೆ. ನನಗೆ ನಾನು ಆ ಥರ ಇದ್ದೆ ನಾನು ಮೊದಲು. ಆ್ಯಕ್ಚುಲಿ ಯಾಕೆ ನಾನು ಕೇರ್ ಮಾಡಬೇಕು, ನಾನು ಮಾಡ್ತಾ ಇರೋದು ಹೀಗೆ, ನಾನು ಇರೋದು ಹೀಗೆ ಅಂತ ಬದುಕಬೇಕಂತ ಅಂದ್ಕೊಂಡಿರೋನು. ಮನೆ ಅಂದಾಗ ಎಲ್ಲವೂ ಪಾಠಗಳನ್ನ ಕಲಿಸ್ತಾ ಹೋಗುತ್ತೆ ಬಿಗ್ ಬಾಸ್ ಮನೆ. ನಿಜ ನಿಜ. ನಾನು ಯಾವತ್ತೂ ಹೇಳ್ತಾ ಇದ್ದೀನಿ, ಸುದೀಪ್ ಸರ್ ನನಗೆ ಒಂಥರ ಬಿಗ್ ಬಾಸ್ ಗಾಡ್ ಆದರೆ ಸುದೀಪ್ ಸರ್ ಗಾಡ್ ಫಾದರ್ ಇದ್ದಾಗೆ ಅಂತ. ಅಂಥ ದೊಡ್ಡ ವ್ಯಕ್ತಿ ಎಷ್ಟು ಸಿಂಪ್ಲಿಸಿಟಿಯಾಗಿ ಜೀವನ ಮಾಡ್ತಾರೆ. ಅವ್ರ ಮುಂದೆ ಎಲ್ಲ ನಾವು ತುಂಬ ಚಿಕ್ಕವರಿನ್ನ. ಯಾಕೆ ನಾವು ಅಷ್ಟೊಂದು ಆ್ಯಟಿಟ್ಯೂಡು, ಅಷ್ಟೊಂದು ಈಗೋ ಅಹಂ, ಆ ಒಂದು ಶೋಕಿಯಲ್ಲಿ ಬದುಕಬೇಕು? ಒಂದು ಬದಲಾವಣೆ ಮಾಡ್ಕೊಳ್ಳೋಣ. ಯಾವತ್ತು ಹೇಳೋರು, ಸೂರಿ ನಿಮ್ಮ ಮೈ ಮೇಲೆ ಚಿನ್ನ ಜಾಸ್ತಿ ಇದ್ದಾರೆ, ನಮ್ಮ ಕಣ್ಣು ನಿಮ್ಮ ಚಿನ್ನದ ಮೇಲೆ ಹೋಗುತ್ತೆ, ನೀವು ಸಿಂಪಲ್ ಆಗಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತೀರಾ ಅಂತ ಪ್ರತಿ ಸಲ ಅವ್ರು ಮಾತನ್ನ ಹೇಳೋರು. ಅವಾಗ ನನಗೆಲ್ಲೋ ಲಕ್ಷಣವಾಗಿ ಕಾಣಿಸ್ತಾರೆ ಅಂತ ಹೇಳಿದಾಗ ಅದು ತುಂಬ ಅಟ್ಯಾಚ್ಮೆಂಟ್. ಆ ಪದ ನನಗೆ ಬಹಳ ಖುಷಿಯಾಗಿ ತಗೊಂಡೆ. ನಾನು ಅದನ್ನು ತೊಗೊಳೋಣ, ಅದನ್ನ ನಾನು ಹಂಗೆ ಅನ್ಕೊತಾ ಇದ್ದೆ. ಬಿಡು, ಸರ್ ಕಣ್ಣಿಗೆ ನಾನು ಲಕ್ಷಣವಾಗಿ ಕಾಣಿಸ್ತೀನಿ ಅಂದರೆ ಜನಗಳ ಕಣ್ಣಿಗೂ ಲಕ್ಷಣವಾಗಿ ಕಾಣಿಸ್ತೀನಿ ಅಲ್ಲ, ಅದೇ ಥರ ಇರಬೇಕು ಅಂದ್ಕೊಂಡೆ. ಮತ್ತು ತುಂಬ ಬದಲಾವಣೆ ಕಲಿಸ್ಕೊಡ್ತು ನಮ್ಮ ಮನೆ. ಪ್ರತಿಯೊಂದು ಪಾಠನ ಕಲಿಸ್ಕೊಟ್ಟು ಒಂದೊಂದು ಉಪ್ಪಿನಕಾಯಿ ವ್ಯಾಲ್ಯೂ ಕಲಿಸ್ಕೊಟ್ಟಿದೆ ಮೇಡಮ್ ಬಿಗ್ ಬಾಸ್ ಮನೆ. ಹೌದು, ಇನ್ಕ್ಲೂಡಿಂಗ್ ನಮಗೂ ಕೂಡ ಆ ಒಂದು ದೃಶ್ಯಾವಳಿ ಕಣ್ಮುಂದೆನೇ ಇದೆ. ಅಂದರೆ ಗೋಲ್ಡ್ ಸುರೇಶ್ ಅವರು ಒಂದು ಉಪ್ಪಿನಕಾಯಿಗೆ ಪರದಾಡಿದಂತಹ ಸ್ಥಿತಿ. ಅಂದರೆ ಎಲ್ರಿಗೂ ಕೂಡ ಆ ಒಂದು ಪಾಠವನ್ನು, ಅಂದರೆ ಒಂದು ತುತ್ತಿನ ಬೆಲೆಯನ್ನು ಆ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಗೊತ್ತಾಗಿರುತ್ತೆ. ನಿಜ. ನಮ್ಮ ಹೊರಗಡೆ ಇದ್ದಾಗ ನಾವು ನಮ್ಗೆ ಅನ್ನಿಸ್ತಾ ಇತ್ತಲ್ಲ, ಎಷ್ಟು ಕೋಟಿ ದುಡ್ಡಿದ್ರೆ ಏನು, ಎಷ್ಟು ಕೆಜಿ ಬಂಗಾರ ಇದ್ರೆ ಏನು, ಯಾವುದೋ ಕೋಟಿ ಕಾರ್ ಇದ್ರೆ ಏನು, ಹೌದು, ಊಟಕ್ಕೆ ಯಾವುದೋ ಲೆಕ್ಕ ಬರಲ್ಲ ಮೇಡಮ್. ನಿಜ. ಅದೆಲ್ಲ ಬಿಗ್ ಬಾಸ್ ಮನೆ ನನಗೆ ಕಲಿಸ್ಕೊಟ್ಟಾಗ ನನಗೆ ಅವಾಗ ಅನಿಸಿದ್ದು ಬದಲು ಮಾಡ್ಕೊಂಡು ಜೀವನ ಮಾಡೋಣ. ಬಿಗ್ ಬಾಸ್ಗೆ ಹೋಗೋಕೆ ಮುಂಚೆ ನಾನು ಚಾಪ್ಟರ್ 1 ಆಗಿದ್ರೆ ಚಾಪ್ಟರ್ 2 ಸ್ಟಾರ್ಟ್ ಮಾಡೋಣ. ಎಲ್ಲರ ಜೀವನದಲ್ಲಿ 2 ಇದ್ದೇ ಇರುತ್ತಲ್ವಾ, 2 ಮುಖ ಇದ್ದೇ ಇರುತ್ತಲ್ವಾ. ಒಂದು ಮುಖ ಆ ಕಡೆ ಆದ್ರೆ ಇನ್ನೊಂದು ಮುಖ ಹೊಸ ತೋರ್ಸೋಣ, ಹೊಸದಾಗಿ ಜೀವನ ಮಾಡೋಣ. ಮನುಷ್ಯನ ಜೀವನ ಹೇಗಿರ್ತೇನೆ, ಒಂದು ನಾಣ್ಯದ 2 ಮುಖ ಥರ ಇರುತ್ತೆ. ತುಂಬ ದಿನ ಮುಖವಾಡ ಹಾಕೊಂಡು ಬದುಕಕ್ಕಾಗಲ್ಲ. ನಿಜ. ನನಗೆ ಆ ಮನೆಯಲ್ಲಿ ಹೋದಾಗ ನನಗನ್ಸಿದ್ದು ಸಾಕು, ಎಲ್ಲ ಗೆದ್ದುಬಿಟ್ಟಿದ್ದೀನಿ, ನನಗೆ ನಾನು ಫಸ್ಟ್ ಗೆದ್ಕೊಂಡಿದ್ದೀನಿ. ನನಗೆ ಹೇಗಾಯಿತು ಅಂದರೆ ಮೇಡಮ್, ಬೆಂಗಳೂರಿಗೆ ಹೊಸ್ತಿಗೆ ನಾನು ಬೆಂಗಳೂರಿಗೆ ಮನೆ ಬಿಟ್ಟು ಬಂದಾಗ ಏನು ಸಿಚುವೇಶನ್ ಇತ್ತು, ಆ ಸಿಚುವೇಶನ್ನ ಬಿಗ್ ಬಾಸ್ ಮನೆ ನಾನು ಫೇಸ್ ಮಾಡಿದೆ. ಊಟದ ವ್ಯಾಲ್ಯೂಮಿಂದ ನರಕದಿಂದ ಪ್ರಾರಂಭವಾಗಿದ್ದು ದೊಡ್ಡ ಪಾಠ ಜೀವನದಲ್ಲಿ ಅದೆಲ್ಲ. ಆ ಪಾಠ ಬಂದು ಮನುಷ್ಯನಿಗೆ ಆ ಥರ ಪಾಠಗಳನ್ನ ಕಲ್ತ್ರೆ ಏನು ಇಲ್ಲ ಅನ್ಸುತ್ತೆ ಮೇಡಮ್, ಜೀವನನೇ ಶೂನ್ಯ. ನಾನು ಯಾವತ್ತೂ ದೇವ್ರನ್ನ ನಂಬ್ತೀನಿ. ಆತ್ಮ ಪರಮಾತ್ಮನಿಗೆ ಇರುವ ಒಂದೇ ಕೊಂಡಿ ಅಂದರೆ ಶೂನ್ಯ ಕೊಂಡಿ. ಶೂನ್ಯನ ಕಂಡುಕೊಂಡ್ರೆ ಜೀವನದ ಸತ್ಯ ಅರ್ಥ ಆಗ್ಬಿಡ್ತದೆ ಮನುಷ್ಯನಿಗೆ. ನಾನು ಸತ್ಯ ಅರ್ಥ ಮಾಡ್ಕೊಂಡಿದ್ದೀನಿ, ಅದೇ ಥರ ಜೀವನ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.